ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ CRE ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಏನಿದೆ ಅದರಲ್ಲಿರ್ತಕ್ಕಂಥ ESIC ನರ್ಸಿಂಗ್ ಆಫೀಸರ್ ಪೋಸ್ಟ್ ಹಾಗೆ ಏಮ್ಸ್ SNO ಪೋಸ್ಟ್, ಈ ಎರಡಕ್ಕೂ ಒಂದೇ ಅಪ್ಲಿಕೇಶನ್ ಬೇಕಾ ಅಥವಾ ಎರಡು ಅಪ್ಲಿಕೇಶನ್ ಬೇಕಾ ಅಂತ ತುಂಬಾ ಜನ ಡೌಟ್ ಇದೆ. ಆ ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅಥವಾ ಯಾರ್ಯಾರು ಅಪ್ಲೈ ಮಾಡಿ ಇನ್ನೂ ಡೌಟ್ಸ್ ಅಲ್ಲಿದ್ದೀರಾ ಅವರು ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ. ಸೊ ನಾನು ಕಂಪ್ಲೀಟ್ ಆಗಿ ಲೈವ್ ಅಲ್ಲಿ ಈ ವಿಡಿಯೋನ ಹೇಗೆ ಅಪ್ಲೈ ಮಾಡಬೇಕು ಟಿಲ್ ಕಂಪ್ಲೀಷನ್ ಆಫ್ ದ ಅಪ್ಲಿಕೇಶನ್ ವರೆಗೂ ನಾನು ವಿಡಿಯೋ ಮಾಡಿದ್ದೀನಿ, ಓಕೆನಾ. ಸೊ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿರ್ತಾರೆ. ಟಿಲ್ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀರಾ ಅಂತಂತಂದ್ರೆ, ನೀವು ಬೆಟರ್ ಏನಪ್ಪಾ ಅಂತಂತಂದ್ರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸೆಂಟರ್ ಹೋಗಿ ಮಾಡೋದು ಬೆಟರ್ ಅನ್ಸುತ್ತೆ, ಓಕೆನಾ. ಮೊಬೈಲಲ್ಲಿ ಸಮ್ ಟೈಮ್ ಎಲ್ಲ ಡಾಟಾನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಫೋಟೋ ಆಗಿರ್ಬೋದು, ತಂಬ್ ಆಗಿರ್ಬೋದು, ಅದೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂತಂದ್ರೆ ನೀವು ಲ್ಯಾಪ್ಟಾಪಲ್ಲಿ ಮಾಡೋದು ಬೆಸ್ಟ್. ಸೊ ಏನು ಮಾಡ್ತೀರಾ ಅಂತಂತಂದ್ರೆ ಫಸ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಏನು ಮಾಡ್ತೀರಾ ಅಂತಂತಂದ್ರೆ ನೋಡಿ, ಫಸ್ಟ್ ಏನು ಮಾಡ್ತೀರಾ ಅಂತಂತಂದ್ರೆ aims.ac.in aims.exams.ac.in ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಏಮ್ಸ್ ಅಂತ ಬರುತ್ತೆ, ಓಕೆ. ಸೊ ಅದಾದಮೇಲೆ ರಿಕ್ರೂಟ್ಮೆಂಟು, ರಿಸಲ್ಟ್ಸು, ಲಾಗಿನ್ ಇದೆಲ್ಲ ಕೇಳುತ್ತೆ. ಸೊ ನೀವು ಎಲ್ಲಿ ಕ್ಲಿಕ್ ಮಾಡಬೇಕು ಅಂತಂತಂದರೆ ರಿಕ್ರೂಟ್ಮೆಂಟ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ರಿಕ್ರೂಟ್ಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಪ್ಪ ಅಂತಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ, ಓಕೆ. ನೋಡಿ ಇಲ್ಲಿ ನೀವು ಸೆಕೆಂಡ್ ರೋಲ್ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಯಾವುದು? ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್. ಇಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ನಾನು ಯಾವ ಲಿಂಕ್ ಕೊಟ್ಟಿರ್ತೀನೋ ಅದೇ ಲಿಂಕಲ್ಲಿ ಮಾಡಿ. ಕೆಲವರು ತುಂಬ ಜನ ನನಗೆ ಮತ್ತೆ ಮೆಸೇಜ್ ಮಾಡಿ ಕೇಳ್ತಿದ್ದೀರಾ ಅಪ್ಲೈ ಆಗ್ತಾಯಿಲ್ಲ, ಓಕೆ. ನಾನು ತೋರಿಸ್ತೀನಿ ನಿಮಗೆ ಎಲ್ಲಿ ಮಿಸ್ ಹೊಡಿತಿದೆ ಅಂತ ತೋರಿಸ್ತೀನಿ. ಈಗ ಇದು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ತುಂಬ ಜನಕ್ಕೆ ಡೌಟ್ ಬಂದಿದ್ದು ಇಲ್ಲಿ ಅಂತಂದರೆ ಇಲ್ಲಿ. ಸೊ ಅದೆಲ್ಲಿ ನೀವು ಸಡನ್ ಆಗಿ ನೋಡಿ, ಇಲ್ಲಿ ಕಾಮನ್ ಲೈವ್ ಅಂತ ಇದೆ, ಇಲ್ಲಿ ಲೈವ್ ಅಡ್ವರ್ಟೈಸ್ಮೆಂಟ್ ಅಂತ ಕಾಣಿಸ್ತಿದೆ ಅಲ್ವಾ. ಸೊ ನೀವು ಇದನ್ನ ಕ್ಲಿಕ್ ಮಾಡ್ಕೊಬೇಕು. ಸೊ ಅದು ಬಿಟ್ಟು ಏನು, ಇನ್ ಕೇಸ್ ನೀವೇನಾದರೂ ನರ್ಸಿಂಗ್ ಆಫೀಸರ್ ಕಾಮನ್ ರಿಕ್ರೂಟ್ಮೆಂಟ್ ಅಂತ ಇದೆ ಅಲ್ವಾ, ನಾರ್ಸೆಟ್, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂತಂದ್ರೆ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ತೋರಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂತಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನೀವು ಲ್ಯಾಪ್ಟಾಪಲ್ಲಿ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಪೇಜ್ ಓಪನ್ ಆಗುತ್ತೆ, ಓಕೆನಾ. ಕಂಪ್ಯೂಟರ್ ಸಿಸ್ಟಮಲ್ಲಿ ಮಾಡಿ, ಓಕೆ. ಸೊ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು, ಓಕೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂತಂದ್ರೆ ಈ ತರ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಎಲ್ಲಿ ಕ್ಲಿಕ್ ಮಾಡಬೇಕು ಅಂತ ನೋಡಿ, ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ವ್ಯೂ ಡೀಟೇಲ್ಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಡ್ವರ್ಟೈಸ್ಮೆಂಟ್. ಸೊ ನಿಮಗೆ ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ಡೀಟೇಲ್ಸು ಇಲ್ಲಿ ಸಿಗುತ್ತೆ ಇದನ್ನು ಓಪನ್ ಮಾಡಿದರೆ. ಆಮೇಲೆ ಇದು ನೋಟಿಫಿಕೇಶನ್, ಜಸ್ಟ್ ಒಂದು ಪೇಜ್ ನೋಟಿಫಿಕೇಶನ್ ಅಲ್ಲಿ ಏನಿದೆ, ಆಮೇಲೆ ಏನೇನು ಗೈಡ್ಲೈನ್ಸ್ ಬರ್ತಾ ಇರುತ್ತೆ ಅದು ಎಲ್ಲ ಈ ಪೇಜಲ್ಲಿ ಇರುತ್ತೆ ನೋಟಿಫಿಕೇಶನ್ ಅಲ್ಲಿ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕೊಟ್ಟಿದ್ದಾನೆ, ಓಕೆನಾ. ಆಮೇಲೆ ಲಾಗಿನ್ ಟು ಅಪ್ಲೈ. ಯಾರ್ಯಾರು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅವರು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಬೋದು. ಯಾರು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅವರು ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ನಾನು ಅಕೌಂಟ್ ಕ್ರಿಯೇಟ್ ಮಾಡೋದನ್ನು ಕೂಡ ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ, ಓಕೆ. ನೋಡಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಬಂದ ತಕ್ಷಣ ಇಲ್ಲಿ ಈ ಥರ ಓಪನ್ ಆಗುತ್ತೆ, ಓಕೆ. ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ, ನೇಮ್, ಓಕೆ. ಅಗೈನ್ ಎಂಟರ್ ಯುವರ್ ನೇಮ್, ಓಕೆ. ಎಂಟರ್ ಯುವರ್ ಮೊಬೈಲ್ ನಂಬರ್, ಕನ್ಫರ್ಮ್ ಯುವರ್ ಮೊಬೈಲ್ ನಂಬರ್, ತಿರ್ಗಾ ಎಂಟರ್ ಯುವರ್ ಇಮೇಲ್, ದೆನ್ ಕನ್ಫರ್ಮ್ ಯುವರ್ ಇಮೇಲ್. ಆಮೇಲೆ ಪಾಸ್ವರ್ಡನ್ನು ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕೊಬೋದು, ಓಕೆನಾ. ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡಿ, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕೂಡ ಅಷ್ಟೇ ಪಾಸ್ವರ್ಡ್. ಆಮೇಲೆ ನೋಡಿ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗತ್ತೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ನೋಡಿ ಈ ಬ್ಲೂ ಲೈನ್ ಇದೆಯಲ್ವಾ, ವೆರಿಫೈ ಆಧಾರ್ ಅಂತ, ಆಧಾರನ ವೆರಿಫೈ ಮಾಡಬೇಕಾಗುತ್ತೆ ನೀವು. OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ನಿಮ್ಮ ಆಧಾರ್ ನಂಬರ್ ಯಾವ ಮೊಬೈಲ್ಗೆ ಲಿಂಕ್ ಆಗಿರುತ್ತೆ ಆ ಮೊಬೈಲ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ನೀವು, ಓಕೆನಾ. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ನಿಮ್ಮ ಇಮೇಲ್ಗೆ ಆಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಬರುತ್ತೆ, ಇಮೇಲ್ ಬರುತ್ತೆ. ಆ ಲಾಗಿನ್ ಕ್ರೆಡೆನ್ಷಿಯಲ್ ಅನ್ನ ಇಲ್ಲಿ ಯೂಸರ್ ಐಡಿ ಆದ್ರೂ ಹಾಕ್ಬೋದು ನೀವು, ಓಕೆನಾ. ಯೂಸರ್ ಐಡಿ ಆದ್ರೂ ಹಾಕಿ, ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆದ್ರೂ ಹಾಕಿ, ಕೇಳುತ್ತೆ. ಸೊ ಅದಾದ್ಮೇಲೆ ನಿಮ್ಮ ಪಾಸ್ವರ್ಡನ್ನು ಹಾಕಿ, ಓಕೆ. ಸೊ ಅದಾದ್ಮೇಲೆ ನಿಮ್ಮದೇ ಓನ್ ಲ್ಯಾಪ್ಟಾಪ್ ಆಗಿತ್ತು ಅಂತಂತಂದ್ರೆ ಇಲ್ಲಿ ರಿಮೈಂಡ್ ಮೀ ಅಂತಂದೇಳಿ ಹಾಕ್ಬೋದು, ಓಕೆ. ದೆನ್ ಕ್ಲಿಕ್ ಲಾಗಿನ್. ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂತಂದ್ರೆ ನೋಡಿ ಇಲ್ಲಿ ಬೇಸಿಕ್ ಡೀಟೇಲ್ಸ್, ಓಕೆ. ನೋಡಿ ಇಲ್ಲಿ 0% ಇದೆ, ಓಕೆನಾ. ಫಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಬೇಸಿಕ್ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಬೇಸಿಕ್ ಡೀಟೇಲ್ಸ್ ಏನಪ್ಪಾ ಅಂತಂತಂದ್ರೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಪೋಸ್ಟ್. ಇಲ್ಲಿ ಪೋಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಏನೇನು ಮಾಡ್ಬೇಕಂತ ತೋರಿಸ್ತಾ ಹೋಗುತ್ತೆ. ನೋಡಿ
ನಮಗೆ ಬೇಕಾಗಿರೋದು ನರ್ಸಿಂಗ್ ಆಫೀಸರ್ ನೋಡಿ, ನರ್ಸಿಂಗ್ ಆಫೀಸರ್ ಬೇಕು, ಆಮೇಲೆ ಸೀನಿಯರ್ ನರ್ಸಿಂಗ್ ಆಫೀಸರ್ ಬೇಕು, ಅದಲ್ವಾ? ಸೊ ಇದಕ್ಕೋಸ್ಕರ ನಾವು ಈ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಫಾರ್ಮಸಿಸ್ಟ್ ಇದೆ, ಲ್ಯಾಬ್ ಟೆಕ್ನಿಷಿಯನ್ ಇದೆ, ತುಂಬ ಡ್ರೈವರ್ಸು, ಮೆಕ್ಯಾನಿಕ್ ಎಲ್ಲ ಇದೆ. ಸೊ ಅದು ಯಾವುದು ಬೇಡ ನಮಗೆ, ಓನ್ಲಿ ಫಸ್ಟ್ಗೆ ಇದೆ ನಮಗೆ, ಓಕೆನಾ? ಏಡ್ಸ್ ನರ್ಸ್ ಎಜುಕೇಟರ್, ಕೌನ್ಸಿಲರ್, ANM, ನರ್ಸಿಂಗ್ ಆಫೀಸರ್, ಪಬ್ಲಿಕ್ ಹೆಲ್ತ್ ನರ್ಸ್ ಇದೆಯಲ್ಲ, ಇದು ಎಲ್ಲರಿಗೂ ಒಂದೇ ಆಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ, ಓಕೆನಾ, ನರ್ಸಿಂಗ್ ಆಫೀಸರಿಗೆ ಆಮೇಲೆ SNOಗೆ ಒಂದೇ ಅಪ್ಲಿಕೇಶನ್ ಸಾಕು, ಆಮೇಲೆ ಒಂದೇ ಫೀಸ್. ನಾನು ಹೇಳ್ತೀನಿ, ನೀವು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಅಂತಂತಂದರೆ, ಓಕೆನಾ, ಇದು ಎಲ್ಲ ಪೋಸ್ಟ್ ಒಂದೇ ಲೈನಲ್ಲಿ ಕೊಟ್ಟಿದ್ದಾರೆ, ಓಕೆನಾ? ಸೊ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ತುಂಬ ಇದೆ. ಯಾಕೆ ಅಂತಂತಂದರೆ, ಅಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಎಕ್ಸ್ಪೀರಿಯನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ SNO ಪೋಸ್ಟ್. ಎಕ್ಸ್ಪೀರಿಯನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂತಂದರೆ ಓನ್ಲಿ ನರ್ಸಿಂಗ್ ಆಫೀಸರ್ ಪೋಸ್ಟ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಅದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ನೋಡಿ ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನರ್ಸ್ ಪೋಸ್ಟ್. ಈಗ ನೆಕ್ಸ್ಟ್ ಪೇಜಲ್ಲಿ ಇದು ಬರುತ್ತೆ, ಓಕೆನಾ? ಏಡ್ಸ್ ಎಜುಕೇಟರ್, ಓಕೆನಾ? ಸೊ ನೀವೇನಾದರೂ ಮಾಡಬೇಕು, ಇದನ್ನು ಈಸಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಇದನ್ನು ಚೂಸ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ANM ಕೊಟ್ಟಿದ್ದಾರೆ. ಇದು ಚೂಸ್ ಮಾಡ್ಕೊಳ್ಳೋದು ಏನಿರಲಿ, ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಚೂಸ್ ಮಾಡ್ಕೊಬೇಕಂತ. ಜಸ್ಟ್ ಎಲಿಜಿಬಿಲಿಟಿ ತೋರಿಸ್ತಾ ಹೋಗ್ತೀನಿ ನಿಮಗೆ, ಓಕೆನಾ? ನೋಡಿ, ಇಲ್ಲಿ ನರ್ಸಿಂಗ್ ಆಫೀಸರ್ ಪೋಸ್ಟ್ ಇದೆ. ನರ್ಸಿಂಗ್ ಆಫೀಸರ್ ಪೋಸ್ಟ್ ಏನಪ್ಪ ಅಂತಂತಂದರೆ BSc ನರ್ಸಿಂಗ್ ಆರ್ ಪೋಸ್ಟ್ ಬೇಸಿಕ್ ನರ್ಸಿಂಗ್, ಓಕೆನಾ? ಪೋಸ್ಟ್ ಬೇಸಿಕ್ ನರ್ಸಿಂಗ್ ಇನ್ನೇ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ನೋಡಿ, ಯು ಹ್ಯಾವ್ ಟು ರಿಜಿಸ್ಟರ್ಡ್ ನರ್ಸ್ ಆಗಿರಬೇಕಾಗತ್ತೆ, ಓಕೆನಾ? ಇನ್ನೇ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತಂತಂದರೆ ನೀವು ಕರ್ನಾಟಕದಲ್ಲಿ KNC ಮಾಡಿಸ್ಕೊಂಡಿದ್ರೆ ಸಾಕಾಗುತ್ತೆ. ನೀವೇನು ತುಂಬ ಜನ ಕೇಳ್ತಾರೆ INC ಅಂತ. INC ನೆನ್ಪಿಟ್ಕೊಳ್ಳಿ, INC ನಿಮಗೆ ರಿಜಿಸ್ಟ್ರೇಷನನ್ನು ಕೊಡಲ್ಲ, ಓಕೆ? ಆಮೇಲೆ ಏಜ್ ಕ್ರೈಟೀರಿಯಾ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದು ಎಲಿಜಿಬಿಲಿಟಿ ನಾನು ಹೇಳ್ತಾ ಇರೋದು ನಿಮಗೆ. ಇನ್ ಕೇಸ್ ನೀವೇನಾದರೂ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ರಿ ಅಂತಂದರೆ, ಓಕೆನಾ? ಡಿಪ್ಲೊಮಾ ಮಾಡಿದ್ರಿ ಅಂತ ನೋಡಿ, ESIC ನಿಮಗೆ ಬೇಕಾಗಿರ್ತಕ್ಕಂಥದ್ದು ಓನ್ಲಿ 1 year ಎಕ್ಸ್ಪೀರಿಯನ್ಸ್, ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲ್, ಓಕೆನಾ? GNM ಅವ್ರು ನೋಡ್ಕೊಳ್ಳಿ, ಓಕೆನಾ? 1 year ಎಕ್ಸ್ಪೀರಿಯನ್ಸ್ ಇನ್ 50 ಬೆಡ್, ಓಕೆನಾ? 50 ಬೆಡೆಡ್ ಹಾಸ್ಪಿಟಲ್ ಇದ್ದರೆ ಸಾಕು ನಿಮಗೆ, ಇಂಜಿನಿಯರ್ಗೆ, GNM ಅವ್ರಿಗೆ. BSc ನೋ ಎಕ್ಸ್ಪೀರಿಯನ್ಸ್, ಓಕೆನಾ? ಎಕ್ಸ್ಪೀರಿಯನ್ಸ್ ಬೇಡ ನಮಗೆ, BSc ಅವರಿಗೆ ಎಕ್ಸ್ಪೀರಿಯನ್ಸ್ ಬೇಡ. ಎಕ್ಸ್ಪೀರಿಯನ್ಸ್ ಇತ್ತು ಅಂತಂತಂದರೆ 3 years ಬೇಕಾಗುತ್ತೆ, ಓಕೆನಾ? 3 years ಎಕ್ಸ್ಪೀರಿಯನ್ಸ್ ಇತ್ತು ಅಂತಂತಂದರೆ SNO ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು, ಇಲ್ಲಂತಂದರೆ ಬೇಡ. ಓಕೆ, ನೆಕ್ಸ್ಟ್ ಹೋಗೋಣ. ಸೇಮ್ ಇಲ್ಲಿ ಕೂಡ ಅಷ್ಟೇ, ನಾನು ನಿಮಗೆ ಫಸ್ಟ್ ವಿಡಿಯೋ ಮಾಡಿದಾಗ ಹೇಳಿದ್ದೆ RIMS ಅಂತ ಹೇಳಿದ್ರೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಂಪಾಲ್, ಓಕೆನಾ? ಇಲ್ಲಿ ಕೂಡ ನರ್ಸಿಂಗ್ ಆಫೀಸರ್ ಪೋಸ್ಟ್ ಖಾಲಿ ಇದೆ. ಇಲ್ಲಿಗೆ ನೋಡಿ, ಸಾರಿ, ನೀವೇನಾದರೂ GNM ಮಾಡಿದ್ದೀರಾ ಅಂತಂತಂದರೆ, ಓಕೆನಾ, ಇಲ್ಲಿ ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲಲ್ಲಿ 2 years ಎಕ್ಸ್ಪೀರಿಯನ್ಸನ್ನು ತೋರಿಸ್ಬೇಕಾಗತ್ತೆ, ಓಕೆನಾ? ಇನ್ ಕೇಸ್ ನೀವು ಜಸ್ಟ್ BSc ಆಗಿದ್ರೆ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ, ಕ್ವಾಲಿಫಿಕೇಶನ್ ಏನಪ್ಪ ಅಂತಂತಂದರೆ BSc ಹಾನರ್ಸ್. ಯಾರು BSc ಹಾನರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಡೈರೆಕ್ಟ್ BSc ನರ್ಸಿಂಗ್, ಓಕೆನಾ? ಜಸ್ಟ್ BSc, ಓಕೆನಾ, ನರ್ಸಿಂಗ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, BSc ನರ್ಸಿಂಗ್, ಓಕೆನಾ? ಯಾರು ಆನ್ಸರನ್ನು ಸೆಲೆಕ್ಟ್ ಮಾಡ್ಕೊಬೇಡಿ, ಆನರ್ಸ್, ಸಾರಿ. ಓಕೆ, ನೆಕ್ಸ್ಟ್ ಇನ್ ಕೇಸ್ ನೀವೇನಾದರೂ ಪೋಸ್ಟ್ ಬೇಸಿಕ್ ನರ್ಸಿಂಗ್, ಓಕೆನಾ, PCBSc ಅಂತ ಹೇಳ್ತೀವಲ್ಲ, ಅದು ಮಾಡಿದರೆ ಅದು ಸೆಲೆಕ್ಟ್ ಮಾಡ್ಕೊಂಡು ಸಾಕಾಗುತ್ತೆ. PCBSc ಅವರು ಕೂಡ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಫಾರ್ ESIC. ಓಕೆ, ದೆನ್ ನೆಕ್ಸ್ಟ್ ಮತ್ತು ಪಬ್ಲಿಕ್ ಹೆಲ್ತ್ ನರ್ಸ್ ಕೊಟ್ಟಿದ್ದಾನೆ. ಇದು ಏಮ್ಸ್ ರಿಷಿಕೇಶಲ್ಲಿ ಪೋಸ್ಟ್ ಇದೆ, ಓಕೆನಾ? ಸೊ ಯಾರೇ 35 years ಇದ್ದಾರೆ ಅವರು ಕೂಡ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಓಕೆ, ದೆನ್ ಸೀನಿಯರ್ ನರ್ಸಿಂಗ್ ಆಫೀಸರ್ ಏಮ್ಸ್ ಜಮ್ಮುನಲ್ಲಿದೆ ನೋಡಿ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಓಕೆನಾ? ಕ್ಲಿಯರ್ ಆಗಿ 3 years ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 100 ಬೆಡೆಡ್ ಹಾಸ್ಪಿಟಲ್, ಓಕೆನಾ? ಶುಡ್ ಬಿ ರಿಸರ್ವ್ಡ್, ಸಾರಿ, ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. BSc ನರ್ಸಿಂಗ್ 4 years, ಓಕೆನಾ? ಸೊ ನಿಮ್ಗೆ ಗೊತ್ತಿರಬೇಕು, ನಾವೆಲ್ಲರೂ ಮಾಡಿರೋದು BSc ನರ್ಸಿಂಗ್ 4 years, ಓಕೆನಾ? ಸೊ ಅದಾದಮೇಲೆ ಇನ್ ಕೇಸ್ ನೀವು PCBSc ಮಾಡ್ಕೊಂಡು PCBSc ಮಾಡ್ಕೊಳ್ಳಿ. ಓಕೆ, ದೆನ್ ಸೊ ಇಲ್ಲಿ ಕೂಡ ಅಷ್ಟೇ ಏಮ್ಸ್ ಜಮ್ಮು. ಸೊ ಇಲ್ಲಿ ಕೂಡ ಅಷ್ಟೇ ನಿಮಗೆ ಮಿನಿಮಮ್ 100 ಬೆಡ್ ಹಾಸ್ಪಿಟಲಲ್ಲಿ, ಓಕೆನಾ? ಮೈನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಏಮ್ಸ್ ನಾಗ್ಪುರ. ಏಮ್ಸ್ ನಾಗ್ಪುರದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೇಮ್ ಬೇಸಿಕ್ ಕ್ವಾಲಿಫಿಕೇಷನ್ ಸೇಮ್ ಇರುತ್ತೆ, BSc PCBSc, ಓಕೆನಾ? ರಿಜಿಸ್ಟ್ರೇಷನ್ ಎಲ್ಲ ಇರುತ್ತೆ. ಇಲ್ಲಿ ಏನಪ್ಪ ಅಂತಂತಂದರೆ ಮಿನಿಮಮ್ 200 ಬೆಡೆಡ್ ಹಾಸ್ಪಿಟಲ್ ಬೇಕಾಗಿರುತ್ತೆ, ಓಕೆನಾ? ಮಿನಿಮಮ್ 200 ಬೆಡೆಡ್ ಹಾಸ್ಪಿಟಲ್ ನಮ್ಮದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ನೋಡಿ. ಓಕೆ, ನಿಮ್ಮದು 200 ಬೆಡೆಡ್ ಇತ್ತು ಅಂತಂದರೆ 200 ಬೆಡೆಡನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು.
ಇಲ್ಲಪ್ಪ ನಮ್ಮ ಬರೀ 100 ಬಿಟ್ಟೆಡ್ ಅಷ್ಟೇ ಅಂತಂದರೆ 100 ಬಿಟ್ಟೆಡ್ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಸೆಲೆಕ್ಷನ್ ನೋಡಿ. ಇಲ್ಲಿ ಯಾರ್ಯಾರು ಎಸ್ ಎನ್ ಒ ಪೋಸ್ಟ್ ಹಾಕಬೇಕು, ಯಾರ್ಯಾರು ಬರೀ ನರ್ಸಿಂಗ್ ಆಫೀಸರ್ ಪೋಸ್ಟ್ ಹಾಕಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಎಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನೋಡಿ, ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಎಕ್ಸ್ಪೀರಿಯನ್ಸ್ ಇದು ನಿಮಗೆ ಕಮ್ಯುನಿಕೇಬಲ್ ಪಬ್ಲಿಕ್ ಕೆಲಸ ಇತ್ತು ಅಂತಂದರೆ ಇದು ಮಾಡ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಬಿಟ್ಬಿಡಿ. ಓಕೆ, ನಾನು ಎಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಬನ್ನಿ. ತುಂಬ ಜನ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರ, ನೆನ್ಪಿಟ್ಕೊಳ್ಳಿ. ತುಂಬ ಜನ ಕಳಿಸಿದ್ರ ಬಿ ಎಸ್ ಸಿ ಹಾನರ್ಸ್ ಮಾಡ್ಕೊಬೇಕಾ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಬೇಕಂತ. ನಾನು ಅವಾಗಲೇ ಹೇಳಿದ್ದೀನಿ ಬಿ ಎಸ್ ಸಿ ಹಾನರ್ಸ್ ಬೇಡ, ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಳ್ಳಿ. ಓಕೆನಾ? ಅಥವಾ ಆರ್ ಅಂತ ಇದ್ದಾಗ ನೀವು ಇದನ್ನು ಚೂಸ್ ಮಾಡ್ಕೊಬೋದು. ದೆನ್ ರಿಜಿಸ್ಟರ್ಡ್. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ ಅವರು ಇದನ್ನು ಚೂಸ್ ಮಾಡ್ಕೊಳ್ಳಿ. ಒಂದು ರೆಗ್ಯುಲರ್ ಬಿ ಎಸ್ ಸಿ ನರ್ಸಿಂಗ್, ದೆನ್ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಅಥವಾ ರಿಜಿಸ್ಟರ್ ನರ್ಸ್, ಇಟ್ಟು ಸಾಕು. ಇನ್ ಕೇಸ್ ನೀವೇನಾದ್ರು ಪೋಸ್ಟ್ ಬೇಸಿಕ್ ನರ್ಸಿಂಗ್ ಮಾಡ್ಕೊಂಡಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ದು ಬಿ ಎಸ್ ಸಿ ಅಲ್ಲ ಜೆ ಎನ್ ಎಮ್ ಅಂತಂತಂದರೆ ಡಿಪ್ಲೊಮಾ ಮಾಡ್ಕೊಳ್ಳಿ. ಇದು ಇ ಎಸ್ ಐ ಸಿ ನೋಡಿ ಇಲ್ಲಿ ಕೊಟ್ಟಿದ್ದೇನೆ, ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲ್ 1 ಇಯರ್ ಅಂತಂದರೆ ಇ ಎಸ್ ಐ ಸಿಗೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ಫಾರ್ ಯಾರು ಇ ಎಸ್ ಐ ಸಿಗೆ ಆಗ್ತೀರಾ ಜೆ ಎನ್ ಎಮ್ ಅವರು ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಕೌನ್ಸಿಲ್. ಓಕೆ, ದೆನ್ 1 ಇಯರ್ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಬೇಕು, ಹಾಕಿ. ಓಕೆ, ನೆಕ್ಸ್ಟ್ ನಿಮ್ದೇನಾದರೂ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂತಂದರೆ ಇನ್ನು 100 ಬೆಡೆಡ್ ಇತ್ತು ಅಂದರೆ ಇದನ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮ್ದೇನಾದ್ರು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತು, ಓಕೆನಾ, ಅಥವಾ 200 ಬೆಡೆಡ್ ಹಾಸ್ಪಿಟಲ್ ಇತ್ತು. ಗ್ರೇಡ್ 2 ಅಂತಂತಂದ್ರೆ ಎಲ್ಲರೂ ಗ್ರೇಡ್ 2ನೇ. ಓಕೆನಾ? ಸರ್ ತುಂಬ ಜನ ಕೇಳ್ತಾ ಇದ್ರಿ ಗ್ರೇಡ್ 2 ಅಂತ ಕೇಳಿದರೆ ಗ್ರೇಡ್ 2 ನೀವೇನಾದರೂ ನೀವು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀರಾ ಓಕೆನಾ ಅಂತಂತಂದರೆ ನೀವು ಸ್ಟಾಫ್ ನರ್ಸ್ ಗ್ರೇಡ್ 2ನೇ. ಓಕೆನಾ? ಕಾಲ್ ಮಾಡೋದು ಸ್ಟಾಫ್ ನರ್ಸ್ ಗ್ರೇಡ್ 2 ಅಂತ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಟ್, ಯು ಕ್ಯಾನ್ ಚೂಸ್ ಡೈರೆಕ್ಟ್ಲಿ. ಓಕೆನಾ? ಅದಾದಮೇಲೆ ನೋಡಿ, ನೆಕ್ಸ್ಟ್ ಇವಾಗ ನಿಮ್ಮ ಫಾದರ್ ನೇಮ್ ಕೊಡಬೇಕಾಗುತ್ತೆ, ಮದರ್ ನೇಮ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಫಾದರ್ ನೇಮನ್ನು ಎಂಟ್ರಿ ಮಾಡಿ, ಮದರ್ ನೇಮನ್ನು ಎಂಟ್ರಿ ಮಾಡಿ. ಓಕೆನಾ? ಆಮೇಲೆ ನೀವು ಮೇಲ ಫಿಮೇಲ ಎಂಟ್ರಿ ಮಾಡಿ. ಓಕೆ, ಸೊ ಅದಾದಮೇಲೆ ಪಿ ಡಬ್ಲ್ಯೂ ಬಿ ಡಿ ಎನ್. ಓಕೆನಾ? ಸೊ ನಿಮ್ದು ಏನಾದ್ರು ಪರ್ಸನ್ ವಿತ್ ಡಿಸಬಿಲಿಟಿ ಬೆಂಚ್ ಮಾರ್ಕ್ ಏನಿತ್ತು ಅಂತಂತಂದರೆ ಅದನ್ನು ಎಸ್ ಆರ್ ನಾವು ಕೊಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಟಗರಿ. ಇಲ್ಲಿ ನೋಡಿ ಇಂಪಾರ್ಟೆಂಟು, ಆಲ್ ಒ ಬಿ ಸಿ ಕ್ರಿಮಿ ಲೇಯರ್ ಕ್ಯಾಂಡಿಡೇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಜನರಲ್ ಅಂತಂದರೆ ಒ ಬಿ ಸಿ ಏನು 8 ಲಕ್ಷಕ್ಕಿಂತ ಮೇಲೆ ಏನಿದೆ, ಓಕೆನಾ, 8 ಲಕ್ಷಕ್ಕಿಂತ ಮೇಲೆ ಯಾರಿದ್ದೀರಾ ಅವರು ಕ್ರಿಮಿ ಲೇಯರ್ಗೆ ಬರ್ತೀರಾ. ಓಕೆನಾ? 8 ಲಕ್ಷಕ್ಕಿಂತ ಒಳಗಿರ್ತಕ್ಕಂಥವ್ರು ಏನು ಮಾಡ್ತೀರಾ ಅಂತಂತಂದರೆ ಎನ್ ಸಿ ಎಲ್. ಸೊ ಎನ್ ಸಿ ಎಲ್ ಬಂದರೆ ಮಾತ್ರ ನಿಮ್ಮದು ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಅದು ನೋಡ್ಕೊಬೇಕು. ಇಲ್ಲಿ ಕ್ಯಾಟಗರಿ ಎಲ್ಲ ಅಪ್ಲೈ ಮಾಡ್ಕೊಂತ ಹೋಗಿ, ಯಾರು ಯು ಆರ್ ಆಗಿರಬಹುದು, ಓಕೆನಾ, ಒ ಬಿ ಸಿ ಆಗಿರಬಹುದು, ಅಥವಾ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಇಲ್ಲಿ ತೋರಿಸುತ್ತೆ. ಓಕೆನಾ? ಸೊ ಅದಾದಮೇಲೆ ನಿಮ್ಮದು ನ್ಯಾಷನಾಲಿಟಿ ಎನಿವೆ ಇಂಡಿಯಾ ಇರುತ್ತೆ. ಓಕೆನಾ? ಏನು ಐ ಡಿ ಪ್ರೂಫ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಕೊಡ್ತೀರಾ ಅಂತಂತಂದರೆ ಆಧಾರ್ ಕೊಡಿ. ಓಕೆ, ಆಧಾರ್ ಕೊಡಿ. ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು, ಎಂಟರ್ ಆಧಾರ್ ನಂಬರ್. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನ್ ಫೋಟೋ ಇತ್ತು ಅಂತಂದರೆ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಹಾಕೊಳ್ಳಿ. ಓಕೆ, ದೆನ್ ಸೇಮ್ ಇಲ್ಲಿ ಕೂಡ ಅಷ್ಟೇ, ನೀವೇನೋ ಗೌರ್ಮೆಂಟ್ ಸರ್ವಿಸ್ ಆಗಿದ್ರಿ ಅಂತಂದ್ರೆ ಮಾತ್ರ ಇದನ್ನ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಹಾಕೊಳ್ಳಿ. ಯಾರ್ಯಾರು ಎನ್ ಎಚ್ ಎಮ್ ಅಥವಾ ಸಿ ಎಚ್ ಒ ಇವ್ರು ಮಾಡ್ತೀರಾ, ಇವರು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ. ತುಂಬ ಜನ ನನಗೆ ಸಿ ಎಚ್ ಒಗಳು ಕಾಲ್ ಮಾಡಿ ಕೇಳಿದ್ದೀರಾ, ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಎಸ್ ಹಾಕ್ಬೇಕಾ ನೋ ಹಾಕ್ಬೇಕಂತ. ಓಕೆನಾ? ಸಿ ಎಚ್ ಒಗಳು ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ ಅವರೆಲ್ಲರೂ ನೋ ಅಂತ ಹಾಕಿ. ಯು ಆರ್ ನಾಟ್ ಎ ರೆಗ್ಯುಲರ್ ಗೌರ್ಮೆಂಟ್ ಎಂಪ್ಲಾಯಿ. ಓಕೆನಾ? ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಯು ಆರ್ ನಾಟ್ ಎ ರೆಗ್ಯುಲರ್ ಗೌರ್ಮೆಂಟ್ ಎಂಪ್ಲಾಯಿ. ಸೊ ನೀವು ನೋ ಅಂತ ಹಾಕಬೇಕಾಗತ್ತೆ. ಅದಾದಮೇಲೆ ಸೇಮ್ ಇಲ್ಲಿ ಕೂಡ ಅಷ್ಟೇ, ಎಕ್ಸ್ ಸರ್ವಿಸ್ ಮ್ಯಾನ್ ನೋ ಅಂತ ಹಾಕ್ತೀರಾ. ಆಮೇಲೆ ಇನ್ ಕೇಸ್ ಯಾರಾದರೂ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅವರು ಮಾತ್ರ ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ಅವರು ಮತ್ತೆ ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಏನಪ್ಪ ಅಂತಂತಂದರೆ, ಆರ್ ಯು ಎಂಪ್ಲಾಯ್ ಆಫ್ ಪಾರ್ಟಿಸಿಪೇಟಿಂಗ್ ಏಮ್ಸ್ ಆರ್ ಇನ್ಸ್ಟಿಟ್ಯೂಟ್. ಅಂದರೆ ಇನ್ ಕೇಸ್ ಈ ಎಸ್ ಐ ಸಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಏಮ್ಸಲ್ಲಿ ವರ್ಕ್ ಮಾಡ್ತಿದ್ರೆ ಈ ಎಸ್ ಅಂತ ಕೊಡಬೇಕಾಗುತ್ತೆ, ನೋ ಅಂತ ಕೊಡಬೇಕಾಗತ್ತೆ. ಅಂದರೆ ಇಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇನ್ಸ್ಟಿಟ್ಯೂಟು, ಆ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಿದ್ರೆ ಮಾತ್ರ. ಓಕೆ, ಸೊ ನೋ ಎಸ್ ಆರ್ ನೋ ಕೊಡಿ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮದು ಇದು ಕೇಳುತ್ತೆ. ಓಕೆನಾ? ಎಸ್ ಆರ್ ನೋ. ಸೊ ಅದಾದಮೇಲೆ ನೀವು ಜಮ್ಮು ಕಾಶ್ಮೀರದಲ್ಲಿ ಏನಿದ್ದೀರಾ ಅಂತ ಕೇಳುತ್ತೆ, ನೋ ಕೊಡಿ. ಅದಾದಮೇಲೆ ಇದು ಕೂಡ ನೋ ಕೊಡಿ. ಆಮೇಲೆ ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಕೇಳುತ್ತೆ, ಇದನ್ನು ಯುವರ್ ವಿಶ್ ಅಂತಂದರೆ ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಕೊಡಿ, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ. ಓಕೆನಾ? ಡಿಫೆನ್ಸಲ್ಲಿ ಇದ್ದೀರಾ ಅಂತ ಕೇಳಿದರೆ ಅದು ಕೂಡ ನೋ ಕೊಡಿ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮ್ಮದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಇಲ್ಲಿ ಆಲ್ಟರ್ನೇಟ್ ನಂಬರನ್ನು, ಇನ್ನೊಂದು ನಂಬರ್ ಏನಿರುತ್ತೆ ನಿಮ್ಮದು ಮೊಬೈಲ್ ನಂಬರ್ ಇದ್ದರೆ ಅದನ್ನ ಎಂಟ್ರಿ ಮಾಡಿ, ಆಲ್ಟರ್ನೇಟ್ ನಂಬರ್. ಓಕೆ ನೋಡಿ, ಅದಾದಮೇಲೆ ಮತ್ತೆ ಸೇಮ್ ನಾನು ಎಂಟ್ರಿ ಮಾಡಿದ್ದೀನಿ ಇಲ್ಲಿ. ದೆನ್ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಓಕೆ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು
ನಿಮ್ಮದು ಪೋಸ್ಟ್ ರೀಚ್ ಆಗೋ ರೀತಿಯಲ್ಲಿ ಇರಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನ ಹಾಕ್ತಾ ಹೋಗಿ. ಓಕೆನಾ? ಸೊ ಪರ್ಮನೆಂಟ್ ಅಡ್ರೆಸ್ ಎಂಟ್ರಿ ಮಾಡಿ ಸೇಮ್ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದೇನೆ. ಪರ್ಮನೆಂಟ್ ಅಡ್ರೆಸ್ ಅಥವಾ ಆಧಾರ್ ಇದು ಪೋಸ್ಟಲ್ ಅಡ್ರೆಸ್ ಎರಡು ಸೇಮ್ ಇತ್ತು ಅಂತಂದ್ರೆ ಕ್ಲಿಕ್ ಮಾಡಿ. ಇಲ್ಲಪ್ಪ ನಮ್ದು ಸಪ್ರೇಟ್ ಇದೆ ಅಂತಂದರೆ ಯು ಕ್ಯಾನ್ ಎಂಟರ್ 2 ಅಡ್ರೆಸಸ್. ಓಕೆ, ಸೊ ಅಡ್ರೆಸ್ ಎಂಟ್ರಿ ಮಾಡೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಟ್ಟಿನಿ. ಇಲ್ಲಿ ನೋಡಿ ಕಂಟ್ರಿ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಇಂಡಿಯಾ ಅಂತ ಬರುತ್ತೆ, ಸ್ಟೇಟು ಕರ್ನಾಟಕ ಅಂತ ಮಾಡ್ಕೊಬೇಕು ಬರುತ್ತೆ. ಆಲ್ ಸ್ಟೇಟ್ಸ್ ತೋರಿಸುತ್ತೆ, ಕರ್ನಾಟಕ ಅಂತ ಮಾಡ್ಕೊಳ್ಳಿ. ಅದಾದಮೇಲೆ ಸಿಟಿ ನಿಮ್ಮದು ಇಲ್ಲಿ ತಾಲೂಕು ತೋರಿಸುತ್ತೆ. ಓಕೆನಾ? ತಾಲೂಕು ತೋರಿಸುತ್ತೆ. ಸೇಮ್ ನಿಮ್ಮದು ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನೀವು ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಓಕೆ, ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಾ ಹೋಗಿ. ನೋಡಿ ಅಲ್ಲಿ ಎಂಟ್ರಿ ಮಾಡಿ ಅಡ್ರೆಸ್. ಓಕೆ, ಈ ಥರ ನಿಮ್ಮ ತಾಲೂಕು ಡಿಸ್ಟಿಕ್ನ ಮಾಡಿ. ಸೇಮ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಸೇಮ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ್ದೀನಿ. ಓಕೆ, ಸೊ ಯು ಕ್ಯಾನ್ ಕ್ಲಿಕ್ ಮಾಡಿದ್ರೆ ಆಗೋಯ್ತು. ದೆನ್ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬರುತ್ತೆ. ನೋಡಿ ಇಲ್ಲಿ ಬೇಸಿಕ್ ಡೀಟೇಲ್ಸು ಕಂಪ್ಲೀಟ್ ಆಯ್ತು. ಇವಾಗ ಬೇಸಿಕ್ ಡೀಟೇಲ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಬಂತು. ಇಲ್ಲಿ ಕ್ವಾಲಿಫಿಕೇಷನ್ ನಿಮ್ಮದು ಓಕೆನಾ, ಫಸ್ಟು ಇಲ್ಲ BSc, ಓಕೆನಾ, GNM ಅಥವಾ PCBSc ಅಥವಾ MSc ಯಾವುದಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೊತ ಹೋಗ್ಬೇಕು. ಓಕೆ, ನೇಮ್ ಆಫ್ ದ ಡಿಗ್ರಿ BSc ಆದರೆ BSc. ಓಕೆನಾ? ಸೊ ಸಬ್ಜೆಕ್ಟು ತುಂಬ ಜನ ಡೌಟ್ ಇದೆ ಏನು ಮಾಡಬೇಕು ಅಂತ. ಸಬ್ಜೆಕ್ಟ್ ನೀವು ನರ್ಸಿಂಗ್ ಅಂತ ಕೊಡಿ ಸಾಕಕ್ಕೆ. ನರ್ಸಿಂಗ್ ಅಷ್ಟೇ, ಸಬ್ಜೆಕ್ಟು ನರ್ಸಿಂಗು. ಓಕೆ, ಯೂನಿವರ್ಸಿಟಿ ಅಥವಾ ಕಾಲೇಜ್ ಇದು. ಸೊ ಕಾಲೇಜ್ ನೇಮ್ ಕೊಡಿ, ಕಾಲೇಜ್ ನೇಮ್ ಕೊಡಿ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಸೇಮ್ ಇಲ್ಲಿ ಅಷ್ಟೇ ಪ್ಲೇಸ್ ಆಫ್ ಯೂನಿವರ್ಸಿಟಿ ಆರ್ ಕಾಲೇಜ್. ಸೊ ಯಾವ ಊರಲ್ಲಿ ಇತ್ತು ಅಂತ ಕೊಡಿ. ಡೇಟ್ ಆಫ್ ಪಾಸಿಂಗ್. ಸೊ ನೋಡಿ ಡೇಟ್ ಆಫ್ ಪಾಸಿಂಗ್ ತುಂಬ ಇಂಪಾರ್ಟೆಂಟು. ಏನಪ್ಪ ಅಂತಂತಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಡೇಟ್ ಇರುತ್ತೆ ಆ ಡೇಟನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಡೇಟ್ ಇರುತ್ತೆ ಅದು. ಅಂದರೆ ಸಪೋಸ್ ನೀವು ಎಕ್ಸಾಮನ್ನು 2020ರಲ್ಲಿ ಬರ್ತಿರ್ತೀರ. ಓಕೆನಾ? ನಿಮ್ಮ ರಿಸಲ್ಟು 2021ರಲ್ಲಿ ಬಂತು. ಯಾವುದು? 4th ಇಯರ್ದು 21ರಲ್ಲಿ ಬಂತು ಅಂತಂದರೆ ನೀವು 21ರದ್ದು ಎಂಟ್ರಿ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡಲ್ಲಿ ಯಾವುದು ಪ್ರಿಂಟ್ ಆಗಿರುತ್ತೆ ಅದನ್ನು ಮಾಡಿ. ಓಕೆನಾ? ಡೌಟ್ಸ್ ಬೇಡ, ಮಾರ್ಕ್ಸ್ ಕಾರ್ಡಲ್ಲಿ ಯಾವುದಿರುತ್ತೆ ಅದನ್ನು ಎಂಟ್ರಿ ಮಾಡಿ. ಯಾಕಂತಂದರೆ ಅದೇ ವ್ಯಾಲಿಡ್. ಓಕೆನಾ? ಅದು ಎಂಟ್ರಿ ಮಾಡಿ. ಪರ್ಸೆಂಟೇಜ್ ಎಷ್ಟಿರುತ್ತೆ ನಿಮ್ಮದು? ಓಕೆನಾ, 98 99 ಸೊ ಎಷ್ಟು ಪರ್ಸೆಂಟೇಜನ್ನು ಎಂಟ್ರಿ ಮಾಡಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತ ನೋಡಿ ಮತ್ತೆ ನೀವೇನಾದರೂ ಅಡಿಷನಲ್ ಕ್ವಾಲಿಫಿಕೇಷನ್ ಮಾಡ್ಕೊಂಡಿದ್ದೀರಾ ಅಂತಂತಂದರೆ ಅದನ್ನು ಕೂಡ ಎಂಟ್ರಿ ಮಾಡಿ. ಇಲ್ಲಿ ನೋಡಿ ಅಡಿಷನಲ್ ಕ್ವಾಲಿಫಿಕೇಷನಲ್ಲಿ ಸಬ್ಜೆಕ್ಟು ನಿಮ್ಮ ಯಾವುದು ಸ್ಪೆಷಾಲಿಟಿ ಇರುತ್ತೆ. ಓಕೆನಾ? ಸೊ ಆ ಸ್ಪೆಷಾಲಿಟಿಯನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಇದು ಓನ್ಲಿ ಫಾರ್ MSc ನರ್ಸಿಂಗ್ ಅವರಿಗೆ. ಪೀಡಿಯಾಟ್ರಿಕ್ ನರ್ಸಿಂಗ್ ಇದ್ರೆ ಪೀಡಿಯಾಟ್ರಿಕ್, ಮೆಡ್ ಸರ್ಜು, ಆಮೇಲೆ ಸೇಮ್ ಕಾಲೇಜ್ ನೇಮು, ಆಮೇಲೆ ಪ್ಲೇಸು, ಡೇಟ್ ಆಫ್ ಪಾಸಿಂಗು ಅದನ್ನು ಎಂಟ್ರಿ ಮಾಡಬೇಕು. ಸೊ ಇಷ್ಟೆಲ್ಲ ಆದಮೇಲೆ ಏನಪ್ಪ ಅಂತಂತಂದರೆ ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್. ಸೊ ಇಲ್ಲಿ ನೋಡಿ 2 ಡಾಕ್ಯುಮೆಂಟ್. ಓಕೆನಾ? ಅಂದರೆ BSc ಇತ್ತು ಅಂತಂತಂದರೆ ಓಕೆನಾ, BSc ಅಂತಂದರೆ BSc ಡಾಕ್ಯುಮೆಂಟ್ ಅಪ್ ಮಾಡಿ. MSc ಇದ್ದರೆ MSc ಡಾಕ್ಯುಮೆಂಟ್ ಮಾಡಿ. GNM ಇತ್ತು ಅಂತಂದರೆ GNMದು ಫೈನಲ್ ಓಕೆನಾ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ಓಕೆನಾ? ಯಾವುದು? ಕಾನ್ವೊಕೇಷನ್. ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ಕಾನ್ವೊಕೇಷನನ್ನು ಅಪ್ಲೋಡ್ ಮಾಡಿ. PCBSc ಅವರು ಅಷ್ಟೇ ಕಾನ್ವೊಕೇಷನ್ ಮಾಡಿ, MSc ಅವರು ಅಷ್ಟೇ ಕಾನ್ವೊಕೇಷನ್ ಮಾಡಿ, BSc ಅವರು ಅಷ್ಟೇ ಕಾನ್ವೊಕೇಷನ್ ಮಾಡಿ. ಓಕೆನಾ? ಇಂಟರ್ನ್ಶಿಪ್ಪನ್ನು ಏನು ಕೌಂಟ್ ಮಾಡೋದು ಬೇಡ. ನಿಮ್ಮದು ಫೈನಲ್ ಇಯರ್ದು ನಿಮ್ಮದು ಇದು ಬರುತ್ತಲ್ವ, ಸೊ ನಿಮ್ಮ ಸರ್ಟಿಫಿಕೇಟ್ ಓಕೆನಾ, GNM ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂತಂದರೆ ತುಂಬ ಇಂಪಾರ್ಟೆಂಟು, ಡೂ ಯು ಹ್ಯಾವ್ ರಿಲೆವೆಂಟ್ ರಿಜಿಸ್ಟ್ರೇಷನ್. ಓಕೆನಾ? ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಆಗಿಲ್ವಾ. ಇಲ್ಲಿ ಕಂಪಲ್ಸರಿ ನೀವು ಆಗಿದೆ ಅಂತಲೇ ಕೊಡಬೇಕು. ಎಸ್, ಆಗಿಲ್ಲ ಅಂತ ಕೊಟ್ಟರೆ ಅಂತಂತಂದರೆ ಮತ್ತೆ ನೀವು ಯು ಆರ್ ನಾಟ್ ಎಲಿಜಿಬಲ್ ಅಂತ ಬಂದ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಎಸ್. ಓಕೆ, ದೆನ್ ರಿಜಿಸ್ಟರ್ಡ್ ಆ್ಯಸ್ ಅಂತ ಕೇಳ್ತಾರೆ. ಇಲ್ಲಿ ನಾವೇ ಟೈಪ್ ಮಾಡಬೇಕು. ಓಕೆನಾ? ನರ್ಸ್ ಆ್ಯಂಡ್ ಮಿಡ್ ವೈಫ್ ಅಂತ ಟೈಪ್ ಮಾಡಿ. ಓಕೆನಾ? ಎಲ್ಲರೂ ನರ್ಸ್ ಆ್ಯಂಡ್ ಮಿಡ್ ವೈಫು. ಸೊ ನರ್ಸ್ ಆ್ಯಂಡ್ ಮಿಡ್ ವೈಫ್. ಮತ್ತು ನಿಮ್ಮದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ ಸ್ಟೇಟ್ ನೇಮ್ ಕೊಡಿ, ಅದೇ ನಂಬರ್ ಅದು ಆಟೋಮೆಟಿಕಾಗಿ ಬರುತ್ತೆ. ಅದಾದಮೇಲೆ ಇಶ್ಯೂಯಿಂಗ್ ಡೇಟ್ ನಿಮ್ಮದು ಯಾವುದು ಫಸ್ಟ್ ಡೇಟ್. ಓಕೆನಾ? ಫಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂತಂದರೆ ನಿಮ್ಮದು ಸಪೋಸ್ ಈಗ 2010ರಲ್ಲಿ ಓಕೆನಾ ರಿಜಿಸ್ಟರ್ ಮಾಡ್ತಿರ್ತೀರ, 2015ರಲ್ಲಿ ರಿನ್ಯೂವಲ್ ಮಾಡ್ತಿದ್ದೀರಾ ಅಂತಂತಂದರೆ ಮತ್ತೆ ನೀವು ರಿನ್ಯೂವಲ್ ಮಾಡ್ಸೋಕೆ ಹೋಗಬಾರ್ದು. ಸಾರಿ, ರಿನ್ಯೂವಲ್ ಡೇಟನ್ನು ಎಂಟ್ರಿ ಮಾಡೋದು ಬೇಡ. ಫಸ್ಟ್ ರಿಜಿಸ್ಟ್ರೇಷನ್ ಡೇಟ್ ಎಂಟ್ರಿ ಮಾಡಿ ಅಷ್ಟೇ ಸಾಕು. ಯಾವ ನರ್ಸಿಂಗ್ ಕೌನ್ಸಿಲು? ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಅಷ್ಟೇ. ಓಕೆ, ಅಪ್ಲೋಡ್ ಮಾಡೋದು. ಅಪ್ಲೋಡ್ ಆದ ತಕ್ಷಣ ನೋಡಿ ಇಲ್ಲಿ ನೀವು ಬೇಕಾದ್ರೆ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆನಾ? ನೀವು ಅಪ್ಲೋಡ್ ಮಾಡಿ ಸರಿ ಇದೆಯಾ ಅಂತೇಳಿ ನಿಮ್ಮ ಅಂದರೆ ಲ್ಯಾಪ್ಟಾಪಲ್ಲಿ ಇದ್ದರೆ ಮಾತ್ರ ನಿಮಗೆ ತುಂಬ ಈಸಿ ಆಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಡಾಕ್ಯುಮೆಂಟ್ ಓಪನ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸು.
ಓಕೆ. ಎಕ್ಸ್ಪೀರಿಯನ್ಸ್ ನೋಡಿ, ನೋ ಅಂತ ಕೊಟ್ಟರೆ ಏನು ಬರುತ್ತೆ, ಎಸ್ ಅಂತ ಕೊಟ್ಟರೆ ಏನು ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ. ಇನ್ ಕೇಸ್ ನಾನು ನೋ ಅಂತ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ನೋ ಅಂತ ಕೊಟ್ಟಾಗ ಏನು ಬರುತ್ತಪ್ಪ ಅಂತಂದ್ರೆ ಡೈರೆಕ್ಟಾಗಿ ಎಕ್ಸಾಮಿನೇಷನ್ ಸ್ಟೇಟ್ ಆಫ್ ಚಾಯ್ಸ್ ಅಂತ ಬರುತ್ತೆ. ಅಂದರೆ ಯಾವ ಸ್ಟೇಟಲ್ಲಿ ಎಕ್ಸಾಮಿನೇಷನ್ ಬೇಕು ಅಂತ ಕೇಳುತ್ತೆ. ಒಂದು, ಇದು, ಎರಡು. ಓಕೆ, ನಿಮ್ಮದು ಯಾವುದು ಫಸ್ಟ್ ಕರ್ನಾಟಕ ಕೊಡಿ. ನಾನು ನಮ್ಮ ಊರಿಗೆ ಕರ್ನಾಟಕದವ್ರು ಹೇಳ್ತಿರೋದು, ಫಸ್ಟ್ ಕರ್ನಾಟಕ ಕೊಡಿ. ಓಕೆ, ಸೆಕೆಂಡ್ ಯಾವ್ದು ಕೊಡ್ತೀರಾ ಅಂತಂತಂದರೆ ನಿಮಗೆ ನಿಯರ್ ಬೈ ಆಗೋದು ತೆಲಂಗಾಣ ಕೊಡಿ. ಓಕೆನಾ. ಮೂರನೇದು ಆಂಧ್ರ ಪ್ರದೇಶ್ ಕೊಡಿ. ನಾಲ್ಕನೇದು ಸ್ಟೇಟ್ ಕೇಳಲಲ್ಲಿ ಎನಿವೇರ್ ಇನ್ ಇಂಡಿಯಾ ಅಂತ ಬರುತ್ತೆ, ಅಷ್ಟೇ ಆಪ್ಷನ್. ಸೊ ಎನಿವೇರ್ ಇನ್ ಇಂಡಿಯಾ ಅಂದರೆ ಇನ್ನೂ ಕೊಡ್ತಾರೆ ಅಷ್ಟೇ, ಬಟ್ ಡೋಂಟ್ ವರಿ, ನಿಮ್ಗೆ ಎಲ್ಲರಿಗೂ ಕರ್ನಾಟಕದಲ್ಲೇ ಸಿಗುತ್ತೆ ಎಕ್ಸಾಮಿನೇಷನ್ ಸೆಂಟರ್. ಓಕೆ, ಕ್ಲಿಯರ್. ದೆನ್ ನೋಡಿ, ಅದು ನಿಮ್ ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಕೊಟ್ಟರೆ ಹಂಗೆ ಬರುತ್ತೆ. ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೊಡ್ತೀನಿ ನೋಡಿ, ಯಾವಾಗ ಕೇಳುತ್ತೆ ಆರ್ಗನೈಸೇಷನ್ ನೇಮ್, ಎಲ್ಲಿ ವರ್ಕ್ ಮಾಡಿದ್ರಿ ಅಂದರೆ ನೀವು ಹಾಸ್ಪಿಟಲ್ ನೇಮನ್ನು ಬರೀಬೇಕು, ಹಾಸ್ಪಿಟಲ್ ನೇಮು. ಓಕೆನಾ. ಪೊಸಿಷನ್ ಹೆಲ್ಡ್, ಓಕೆನಾ, ಸ್ಟಾಫ್ ನರ್ಸ್. ಅದಾದಮೇಲೆ ಎಂಪ್ಲಾಯ್ಮೆಂಟ್ ಟೈಪ್ ಇಲ್ಲಿ, ಓಕೆನಾ, ಸಾರಿ, ಓಕೆನಾ, ಇಲ್ಲಿ ರೆಗ್ಯುಲರ್ ಅಂತ ಕೇಳುತ್ತೆ. ಓಕೆನಾ, ಕಾಂಟ್ರಾಕ್ಟ್ ಅಂತ ಕೇಳುತ್ತೆ. ಓಕೆನಾ, ಅಥವಾ ಟೆಂಪರರಿ ಅಂತಲೂ ಕೇಳುತ್ತೆ. ಸೊ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿದ್ರೆ ನೀವು ಜಸ್ಟ್ ಟೆಂಪರರಿ ಅಂತಲೇ ಕೊಟ್ಬಿಡಿ. ಓಕೆನಾ, ಟಾಟಾ ಇರೋದಿಲ್ಲ. ಓಕೆನಾ, ಟೆಂಪರರಿ ಅಂತ ಕೊಟ್ಬಿಡಿ. ಸ್ಟಾರ್ಟ್ ಡೇಟ್ ಯಾವ ಎಷ್ಟನೇ ದಿನಾಂಕ ಜಾಯಿನ್ ಮಾಡಿದ್ದೀರಿ ಅಂತಂದೇಳಿ. ಓಕೆನಾ. ಸೊ ಅದನ್ನ ಕರೆಂಟ್ಲಿ ವರ್ಕಿಂಗ್ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ಟು ಓಕೆ, ತೊಂದರೆ ಇಲ್ಲ. ಓಕೆನಾ. ನೋ ಅಂತ ಕೊಟ್ಟರೆ ಅಂತಂತಂದರೆ ಎಂಡ್, ಓಕೆನಾ, ಲೆಂತ್ ಆಫ್ ಡೇಸು ಬಂದ್ಬಿಡುತ್ತೆ ಇಲ್ಲಿ, ನೋ ಅಂತ ಕೊಟ್ಟರೆ. ಓಕೆ. ಸೊ ಅದಾದಮೇಲೆ ಇಲ್ಲಿ ಕೂಡ ನೀವು ನೋಡಿ ನಿಮ್ಮ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಸೊ ಯಾರ್ಯಾರು ಎಸ್ ಎನ್ ಒ ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ದೀರಾ, ಕೀಪ್ ರೆಡಿ ವಿತ್ ಯುವರ್ ಏನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಓಕೆ. ಸೇಮ್ ಇಲ್ಲಿ ಕೂಡ ಮತ್ತೆ ಅದಾದ ತಕ್ಷಣ ಸೇಮ್ ಇಲ್ಲಿಗೂ ಬರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ ತೆಲಂಗಾಣ. ನಾನು ಕೊಟ್ಟಿರೋದು ಕರ್ನಾಟಕ, ಬಿಕಾಸ್ ಐ ಮೀನ್ ಹೈದರಾಬಾದ್ ಅಥವಾ ಗಿವೆನ್. ಓಕೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ನೋಡಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಕಂಪ್ಲೀಟ್ ಆಯಿತು, ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಕ್ಸಾಮಿನೇಷನ್ ಸ್ಟೇಟ್ ಚಾಯ್ಸ್ ಕೂಡ ನಂಗೆ ಕೊಟ್ಟಾಯಿತು. ಸೊ ಅದಾದಮೇಲೆ ನೋಡಿ ನೆಕ್ಸ್ಟ್ ಈಗ ಆನ್ಲೈನ್ ಪೇಮೆಂಟ್ ಪೆಂಡಿಂಗ್. ಓಕೆನಾ, ಇದು ರಿಜಿಸ್ಟ್ರೇಷನ್ ಡೇಟ್ ತೋರಿಸುತ್ತೆ ಅಷ್ಟೇ. ಸೊ ಅದಾದಮೇಲೆ ಓಕೆನಾ, ಇಲ್ಲಿ ಪೆಂಡಿಂಗ್ ಫೀಸ್ ನಿಮ್ದು ಎಷ್ಟಿದೆ ಇನ್ ಕೇಸ್. ಓಕೆನಾ, ಯು ಆರ್ ಆಗಿದ್ರಿ ಅಂತಂತಂದರೆ 3000. ಓಕೆನಾ, ಆ್ಯಂಡ್ ಒ ಬಿ ಸಿ. ಓಕೆನಾ, ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ 2400 ರೂಪಾಯಿ ಇಲ್ಲಿ ತೋರಿಸುತ್ತೆ. ಓಕೆನಾ, 2400 ರೂಪಾಯಿ, ಇಲ್ಲಿ 3000 ರೂಪಾಯಿ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇದು ಓಪನ್ ಆಗುತ್ತೆ. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಡೆಬಿಟ್ ಕಾರ್ಡ್ ಚೂಸ್ ಮಾಡಿ. ಓಕೆನಾ, ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅಂತ ಇದೆಲ್ಲ ಬೇಡ, ನೆಟ್ ಬ್ಯಾಂಕಿಂಗು. ಓಕೆನಾ, ಅದರ್ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಇವೆಲ್ಲ ಬೇಡ, ಹೋಗ್ಬೇಡ. ಇಲ್ಲಿ ಡೆಬಿಟ್ ಕಾರ್ಡ್, ಇಲ್ಲ ಎಸ್ ಬಿ ಐ ಡೆಬಿಟ್ ಕಾರ್ಡ್, ಇಲ್ಲ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡ್, ಇಲ್ಲ ಕ್ರೆಡಿಟ್ ಕಾರ್ಡ್. ಸೊ ಬೆಟರ್ ಆಪ್ಷನ್ ಅಪ್ಪ ಅಂತಂದರೆ ಕ್ರೆಡಿಟ್ ಕಾರ್ಡ್ ಹೋಗಿ, ಇಮ್ಮಿಡಿಯೇಟಾಗಿ ಪೇಮೆಂಟ್ ಆಗುತ್ತೆ, ಆಮೇಲೆ ಇಮಿಡಿಯೇಟಾಗಿ ರಿಫ್ಲೆಕ್ಟ್ ಆಗುತ್ತೆ ಕ್ರೆಡಿಟ್ ಕಾರ್ಡಲ್ಲಿ. ಡೆಬಿಟ್ ಕಾರ್ಡಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಯಾವಾಗಲೂ ಅಷ್ಟೇ ಅದು ಏಮ್ಸದು. ಓಕೆನಾ. ಸೊ ಗೋ ಫಾರ್ ಕ್ರೆಡಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡಿಂದ ಮಾಡಿ, ಬೇಗ ಆಗುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತಂತಂದರೆ ನಿಮಗೆ ಯಾರು ಗೊತ್ತಿರ್ತಾರೆ ಅವ್ರ ಹತ್ರ ಕ್ರೆಡಿಟ್ ಕಾರ್ಡನ್ನು ತೊಗೊಂಡು ಮಾಡ್ಬೋದು. ಆಮೇಲೆ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಆಗಿದ್ರಿ ಅಂತಂತಂದರೆ ನಿಮ್ಮ ಫೀಸು, ಓಕೆನಾ, ಫೀಸು ರೀಫಂಡ್ ಆಗುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ನಿಮ್ಮ ಓನ್ ಕಾರ್ಡ್ ಇದ್ದರೆ ಒಳ್ಳೆಯದು. ಓನ್ ಕಾರ್ಡ್, ಓನ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್, ಅಲ್ಲಿಂದ ನೀವು ಇದು ಮಾಡಿ, ಏನು ಮಾಡ್ತೀರ ಅಂತಂದರೆ ಆ ಕಾರ್ಡಿಂದನೇ ಡೆಬಿಟ್ ಮಾಡಿ. ಓಕೆ, ಅವಾಗ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸಮ್ ಟೈಮ್ ನೀವೇನಾದ್ರು ಕಂಪ್ಯೂಟರ್ ಶಾಪ್ ಓನ್ ಹತ್ರ ಮಾಡಿಸಿರ ಅಂತಂತಂದರೆ ಕಂಪ್ಯೂಟರ್ ಶಾಪ್ ಓನ್ ಅಕೌಂಟ್ಗೆ ಹೋಗುತ್ತೆ ದುಡ್ಡು, ಮತ್ತೆ ನಿಮಗೆ ಬರಲ್ಲ, ಮತ್ತೆ ನೀವು ಕೇಳೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಾ, ನಿಮ್ಮ ಓನ್ ಅಕೌಂಟಿಂದ ಕಟ್ ಮಾಡಿಸಿ. ಓಕೆನಾ, ಕ್ಲಿಯರ್. ಸೊ ಅದಾದ್ಮೇಲೆ ನೋಡಿ, ಇಲ್ಲಿ ಕೂಡ ಅಷ್ಟೇ ಪೇಮೆಂಟ್ ಪೇಜ್ ಬರುತ್ತೆ. ಇಲ್ಲಿ ಸೊ ಅಮೌಂಟ್ ಎಷ್ಟಂತ ತೋರಿಸುತ್ತೆ ನಿಮಗೆ, ಅಮೌಂಟ್ ಎಷ್ಟಂತ ತೋರಿಸುತ್ತೆ. ಓಕೆ. ನೆಕ್ಸ್ಟ್ ನೋಡಿ, ಇನ್ ಕೇಸ್ ನಿಮ್ದು ಏನಾದರೂ ಎಸ್ ಬಿ ಐ ಕಾರ್ಡ್ ಇತ್ತು ಅಂತಂತಂದರೆ ಇಲ್ಲಿ ಇವ್ರ ನೇಮ್ ಎಂಟ್ರಿ ಮಾಡಬೇಕು, ಕಾರ್ಡ್ ನಂಬರು, ಎಕ್ಸ್ಪೈರಿ ಡೇಟ್ ಇರುತ್ತೆ, ಸಿ ವಿ ವಿ. ಸೊ ಇದನ್ನೆಲ್ಲ ನಾನು ಹೈಡ್ ಮಾಡಿದ್ದೀನಿ, ಯಾಕೆ ಅಂತಂತಂದರೆ ಮಿಸ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೈಡ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡ ತಕ್ಷಣ ಏನಾಗುತ್ತಪ್ಪ ಅಂತಂತಂದರೆ ನೋಡಿ, ಕಂಪ್ಲೀಟ್ ಫೀಸ್ ಕಂಪ್ಲೀಟ್ ಆಯಿತು ಅಂತ ತಕ್ಷಣ ಓಕೆ ನೋಡಿ ತೋರಿಸುತ್ತೆ ಪೆಂಡಿಂಗ್ ಫೀಸ್ 0 ಅಂತ ತೋರಿಸುತ್ತೆ. ಅಂದರೆ ಪೇಮೆಂಟ್ ಕೂಡ ಆಯಿತು. ನೋಡಿ ಇಲ್ಲಿ ಪೇಮೆಂಟ್ ಕೂಡ ಆಯಿತು. ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಸ್ಟೇಜ್ ಹೋಗುತ್ತೆ. ಇಲ್ಲಿ ನೋಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು. ಓಕೆನಾ. ಸೊ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ ಇಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಫ್ ಏನೇ. ಅದಕ್ಕೆ ನಾನು ಹೇಳಿದೆ, ಯಾರು ಗೌರ್ಮೆಂಟಲ್ಲಿ ಇದ್ದಾರೆ ಅವರು NOC ಅಪ್ಲೈ ಮಾಡಬೇಕಾಗತ್ತೆ.
ಇಲ್ಲ ಎನ್ ಒ ಸಿ ಸಿಕ್ಕಿಲ್ಲ ಅಂತಂತಂದ್ರೆ ಅಟ್ಲೀಸ್ಟ್ ನೀವು ಎನ್ ಒ ಸಿ ಕೊಟ್ಟಿರ್ತಿಲ್ಲ ಲೆಟರ್ ಅದನ್ನ ಅಪ್ಲೋಡ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆರ್ 10th ಪಾಸಿಂಗ್ ಸರ್ಟಿಫಿಕೇಟ್. ಓಕೆ, ಇದನ್ನು ಇಟ್ಕೊಂಡೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟು ನೋಡಿ, ಇಮೇಜ್ ನಿಮಗೆ ಕೊಟ್ಟಿದ್ದಾನೆ PDF ಫಾರ್ಮೆಟಲ್ಲಿ ಇರಬೇಕಾಗುತ್ತೆ, ಅಪ್ ಟು 2 MB ಅವರಿಗೆ ಇರಬೇಕಾಗುತ್ತೆ. ಇದು ಕೂಡ ಅಷ್ಟೇ PDF ಫಾರ್ಮೆಟ್ ಅಪ್ ಟು 2 MB. ಓಕೆನಾ. ಇವನ್ ನಿಮ್ಮ ಸರ್ಟಿಫಿಕೇಟ್ಸ್ ಯಾವುದಿದೆಯಾ, ಇದು ನರ್ಸಿಂಗ್ ಕಾನ್ವೊಕೇಶನ್ ಹೇಳಿದ್ರಲ್ವಾ, ಅದು ಕೂಡ ಅಷ್ಟೇ ಅಪ್ ಟು 2 MB ವರೆಗೆ ಇರಬೇಕಾಗುತ್ತೆ PDF. ಓಕೆ, PDF ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್, ಇದು ಕೂಡ ಅಷ್ಟೇ ಅಪ್ ಟು 2 MB. ಓಕೆನಾ. ಸೊ ಏನೇನು ಬೇಕು ಡಾಕ್ಯುಮೆಂಟ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನೋಡಿ, ಅಪ್ಲೋಡ್ ಪ್ರೊಫೈಲ್ ಫೋಟೋ, ದೆನ್ ಅಪ್ಲೋಡ್ ಸಿಗ್ನೇಚರ್, ದೆನ್ ಲೆಫ್ಟ್ ಥಂಬ್ ಇಂಪ್ರೆಷನ್. ಅದರದ್ದು ಎಷ್ಟು ಇರ್ಬೇಕಂತೇಳಿ ಇಲ್ಲೇ ಹೇಳ್ತೀನಿ, ನೋಡ್ಕೊಂಬಿಡಿ. ಆ ಸೈಜ್ಗೆ ನೀವು ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಮುಂಚೆನೆ. ಓಕೆ, ನೋಡಿ ಅಪ್ಲೋಡ್ ಪ್ರೊಫೈಲ್ ಫೋಟೋ ಅಂತ ಕೇಳಿದರೆ ನೋಡಿ, ಇದು ಕೂಡ ಅಷ್ಟೇ ಲೆಸ್ ದ್ಯಾನ್ 2 MB ಇರಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಇಲ್ಲಿ ಬರುತ್ತೆ ನಿಮಗೆ. ಓಕೆ, ದೆನ್ ಓಕೆನಾ, ಕೇಳಿದರೆ ಈಸ್ ನಾಟ್ ಮೋರ್ ದೆನ್ 6 months ಓಲ್ಡ್. ಓಕೆ, 6 months ಒಳಗಡೆ ತೆಗೆದಿರ್ತಕ್ಕಂಥ ಫೋಟೋ ಆಗಿರಬೇಕು. ನೋಡಿ, ಇದು ತುಂಬ ಇಂಪಾರ್ಟೆಂಟು. ಫೋಟೋಗ್ರಾಫ್ ಮಸ್ಟ್ ಬಿ ಪಾಸ್ಪೋರ್ಟ್ ಸೈಜ್. ಓಕೆನಾ. ಆ್ಯಂಡ್ ನೋಡಿ, ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗತ್ತೆ. ಬ್ಯಾಕ್ಗ್ರೌಂಡು ವೈಟ್ ಇರಬೇಕು ಯಾವಾಗಲೂ ಫೋಟೋಕ್ಕೆ. ಓಕೆ, ಇದೇನು ನೋಡಿ, ವಿಡ್ತು ಹೈಟ್ ಕೊಟ್ಟಿದ್ದಾನೆ. ವಿಡ್ತು 3.5 ಇಂಟು 4.5 ಸೆಂಟಿಮೀಟ್ರಲ್ಲಿ ತೆಗೆದಿರಬೇಕಾಗತ್ತೆ. ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ, ಕಲರ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಓನ್ಲಿ. ನಿಮ್ದೇನು ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂತಂದರೆ ಫೋಟೋ ರಿಜೆಕ್ಟ್ ಆಗುತ್ತೆ. ಓಕೆ, ಸೇಮ್ ಹೆಂಗೆ ಮಾಡಬೇಕು ಅಂತಂತಂದರೆ ಡ್ರಾ ಎ ಬಾಕ್ಸ್. ಓಕೆನಾ, 3.5 ಇಂಟು 4.5 ಡ್ರಾ ಬಾಕ್ಸ್ ಬಿಟ್ಟು ಅದರೊಳಗೆ ಫೋಟೋ ಇಟ್ಬಿಟ್ಟು ನೀವು ಫೋಟೋ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡಿ ಸ್ಕ್ಯಾನ್ ಮಾಡಿ ತಗೊಬೋದು. ಓಕೆನಾ. ಯಾವ ಫಾರ್ಮೆಟ್ ಇರಬೇಕು, JPG, ಓಕೆ, PNG ಇದ್ರೂ ಬರುತ್ತೆ. ಓಕೆ, 3.5 ಇಂಟು 4.5 ಯಾವುದಕ್ಕೆ ಫೋಟೋಗೆ ಇರಬೇಕಾಗುತ್ತೆ. ಲೆಸ್ ದ್ಯಾನ್ 2 MB ಇರಬೇಕಾಗುತ್ತೆ. ದೆನ್ ನಾಟ್ ಮೋರ್ ದ್ಯಾನ್ 6 months ಓಲ್ಡ್. ದೆನ್ ವೈಟ್ ಬ್ಯಾಕ್ಗ್ರೌಂಡ್. ಓಕೆ, ಫೋಟೋ. ನೆಕ್ಸ್ಟ್ ನೋಡಿ, ಸೇಮ್ ಇದು ಯಾವುದಕ್ಕಪ್ಪ, ಸಿಗ್ನೇಚರ್ ಅಪ್ಲೋಡ್. ಸಿಗ್ನೇಚರ್ಗೂ ಅಷ್ಟೇ ನೋಡಿ, 6 ಇಂಟು 3. ಓಕೆನಾ, 6 ಇಂಟು 3 ವಿಡ್ತ್ ಅಂತಂದರೆ ಓಕೆನಾ 6, ಇದು 3 ಬಾಕ್ಸ್ ಹಾಕೊಂಡ್ಬಿಟ್ಟು ಓಕೆನಾ ಮಾಡಿ. ಸೇಮ್ ಇದು ಕೂಡ ಅಷ್ಟೇ, ಏಕೆ ಬ್ಲ್ಯಾಕ್ ಆರ್ ಗ್ಲೋಯಿಂಗ್ ಪೆನ್. ಓಕೆನಾ. ಸೊ ನೋಡಿ, ಇಲ್ಲಿ ಆ ಬಾಕ್ಸ್ ಒಳಗಡೆ ನೀವು ಸೈನ್ ಮಾಡಬೇಕಾಗತ್ತೆ. ಓಕೆನಾ, ಈ ಥರ ಬಾಕ್ಸ್ ಹಾಕ್ಬಿಟ್ಟು ಬಾಕ್ಸ್ ಒಳಗಡೆ ಸೈನ್ ಮಾಡಿ ಸ್ಕ್ಯಾನ್ ಮಾಡಿ. ಓಕೆ, ಇದನ್ನು ನೋಡಿ, ಯಾವುದು ವ್ಯಾಲಿಡ್ ಇಲ್ಲ ಅಂತಂತಂದರೆ ಸಿಗ್ನೇಚರ್ ಕಂಟೈನ್ ಇನಿಷಿಯಲ್ಸ್. ಓಕೆ, ಜಸ್ಟ್ KP ಈ ಥರ ನೀವು ಮಾಡ್ಕೊಂಡಿರಂದ್ರೆ ಇದೆಲ್ಲ ಬರಲ್ಲ. ಓಕೆ, ಆಮೇಲೆ ಕ್ಯಾಪಿಟಲ್ ಲೆಟರ್ ಸಮ್ಟೈಮ್ಸ್ ಹಿಂಗೆ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಬರುತ್ತೀರಾ ಅಂತ ಅಂದ್ಕೊಳ್ಳಿ. ಇದು ಅಕ್ಸೆಪ್ಟ್ ಆಗೋಲ್ಲ. ಓಕೆ, ಇದೆಲ್ಲ ಅಕ್ಸೆಪ್ಟ್ ಆಗೋಲ್ಲ. ನಿಮ್ಮ ಸೈನನ್ನು ಮತ್ತೆ ಓವರ್ ರೈಟಿಂಗ್ ಮಾಡಿದರೆ ಅದು ಅಕ್ಸೆಪ್ಟ್ ಆಗಲ್ಲ. ಓಕೆ, ದೆನ್ ಇದು ಕೂಡ ಸೈನ್ ಅಷ್ಟೇ, ಸೈನು ನಿಮ್ಮದೇ ಆಗಿರಬೇಕು. ಓಕೆನಾ. ಆಮೇಲೆ ಹೋಲ್ ಶೀಟನ್ನು ಸ್ಕ್ಯಾನ್ ಮಾಡಿಬಿಟ್ಟು ಸೇಮ್ JPGಯಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಸೇಮ್ ಇಲ್ಲಿ ಅಷ್ಟೇ ಲೆಫ್ಟ್ ಥಂಬ್ ಇಂಪ್ರೆಷನ್, ಇಲ್ಲೂ ಕೂಡ ನೋಡಿ ಸೇಮ್ ಈ ಥರ ಬರಬೇಕು ನಿಮ್ಮದು. ಓಕೆ, ಥಂಬ್ ಇಂಪ್ರೆಷನ್ ಇದು ಕೂಡ ಅಷ್ಟೇ ಲೆಸ್ ದೆನ್ 2 MB ಗಿಂತ ಕಡಿಮೆ ಇರಬೇಕು. ಸೇಮ್ ಇಲ್ಲೂ ಕೂಡ ಅಷ್ಟೇ 4 ಇಂಟು 3 ಬಾಕ್ಸ್. ಓಕೆನಾ, 4 ಇಂಟು 3. ಓಕೆನಾ, 4 ವಿಡ್ತ್ ಆಗುತ್ತೆ. ಓಕೆನಾ, 4 ವಿಡ್ತ್ 3 ಹೈಟ್. ಓಕೆನಾ, ಮಾಡ್ಕೊಂಡ್ಬಿಟ್ಟು ಸೊ ಇದು ಕೂಡ ಅಷ್ಟೇ ನಿಮ್ಮ ತಂಬು. ಓಕೆನಾ, ಜಸ್ಟ್ ಒಂದು ಹಿಂಗೆ ಪ್ಯಾಡಲ್ಲಿ ಬಿಟ್ಬಿಟ್ಟು ಸೇಮ್ JPG ಇದರಲ್ಲಿ ಕ್ಲಿಯರ್ಲಿ ಓಕೆನಾ ಬಾಕ್ಸ್ ಒಳಗಡೆ ತಂಬರ ಮಾಡಿಬಿಟ್ಟು ಹಾಕಿ. ಓಕೆ, ಸೊ ಅಷ್ಟಾಯಿತು, ಅಪ್ಲೋಡ್ ಆಯಿತು ಅಂತ ತಕ್ಷಣ ನೋಡಿ ಡೈರೆಕ್ಟಾಗಿ ಇದಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ. ಸೊ ನಾನಿಲ್ಲಿ ನಿಮ್ಮ ಕ್ಯಾಂಡಿಡೇಟ್ ID ಬರುತ್ತೆ. ಓಕೆನಾ, ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಓಕೆನಾ, ನೋಟಿಸ್ ನಂಬರು, ಅಪ್ಲೋಡ್ ಪೋಸ್ಟ್ ನೋಡಿ ಇಲ್ಲೇ ಕೊಟ್ಬಿಡ್ತೇನೆ ನಿಮಗೆ. ಏನೇನು ಮಾಡಿದ್ದೀನಿ, ಐ ಆಮ್ ಎಲಿಜಿಬಲ್ ಫಾರ್ ಆಲ್ ದ ಪೋಸ್ಟ್ಸ್. ಇಲ್ಲಿ ಏನೇನಿದ್ದಾವೆ ಎಲ್ಲ ಪೋಸ್ಟು ಅಪ್ಲೈ ಆಗುತ್ತೆ. ಓಕೆನಾ, ಸೀನಿಯರ್ ನರ್ಸಿಂಗ್ ಆಫೀಸರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಕೂಡ ಅಷ್ಟು ನೋಡಿ, ನಾನು ಸೈನು ಬಾಕ್ಸಲ್ಲಿ ಮಾಡಿದ್ದೀನಿ ಈ ಥರ ಮಾಡಿ. ಓಕೆ, ದೆನ್ ಲೆಫ್ಟ್ ಥಂಬ್ ಕೂಡ ಅಷ್ಟೇ. ಲಾಸ್ಟಿಗೆ ಇಲ್ಲಿ ಎಡಿಟ್ ಮಾಡಂಗಿದ್ರೆ ಎಡಿಟ್ ಮಾಡ್ಬೋದು. ಓಕೆ, ಎನಿವೇಸ್ ನೆಕ್ಸ್ಟ್ ಮಂತ್ 12ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ ನಿಮಗೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಇರ್ತಾರೆ. ಇಲ್ಲ ಅಂತಂದರೆ ಇವಾಗಲೇ ಮಾಡ್ಕೊಬೋದು. ಅಂದರೆ ಬಿಫೋರ್ ಲಾಸ್ಟ್ ಸಬ್ಮಿಷನ್, ಇದು ಫೈನಲ್ ಸಬ್ಮಿಷನ್. ಓಕೆ, ಪ್ರಿಂಟ್ ಬೇಕಾ ಪ್ರಿಂಟ್ ಮಾಡಿ. ಸೊ ನಾನು ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಆದ ತಕ್ಷಣ ಏನು ಬರುತ್ತಪ್ಪ ಅಂತಂದರೆ ಈ ಥರ ಬಂದ್ಬಿಡುತ್ತೆ ನೋಡಿ, ಅಪ್ಲಿಕೇಶನ್ ಸ್ಟೇಟಸ್ ಸಬ್ಮಿಟೆಡ್. ಆ್ಯಡ್ ನ್ಯೂ ಅಪ್ಲಿಕೇಶನ್ ಅಂತ ಇಲ್ಲಿನೊಂದು ಆಪ್ಷನ್ ಇದೆ. ಆ್ಯಡ್ ನ್ಯೂ ಅಂತ ಅಪ್ಲಿಕೇಶನ್ಗೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ, ನೀವೇನಾದರೂ ಫಾರ್ಮಸಿ ಮಾಡಿದರೆ, ಲ್ಯಾಬ್ ಟೆಕ್ನಿಷಿಯನ್ ಮಾಡಿದರೆ, ಬೇರೆ ಯಾವುದಾದ್ರು ಒಂದು ವರ್ಕ್ಗೆ ಹೋಗ್ತೀನಿ ಅಂತಂತಂದರೆ ಅಲ್ಲಿ ಮಾಡಕ್ಕೆ ಬರುತ್ತೆ. ಮತ್ತು ಅಗೇನ್ ಯು ಕೆನಾಟ್ ಸೆಲೆಕ್ಟ್ ದ ನರ್ಸಿಂಗ್ ಆಫೀಸರ್.
ಓಕೆನಾ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಓಕೆನಾ. ಸೊ ಒಂದೇ ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಏನು ನಿಮ್ಮದು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತಂದರೆ 3 ಇಯರ್ ಎಕ್ಸ್ಪೀರಿಯನ್ಸು, ಇಲ್ಲ ಅಂತಂತಂದರೆ 1 ಇಯರ್ ಎಕ್ಸ್ಪೀರಿಯನ್ಸು 2 ಇಯರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ ಅಲ್ವಾ, ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ನಿಮಗೆ ಅಂತಂತಂದರೆ ನೋಡಿ, ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂತಂದರೆ ನಿಮಗೆ ನಿಮ್ಮದು ನರ್ಸಿಂಗ್ದು, ಓಕೆನಾ, ಕಾನ್ವೊಕೇಶನ್, ಓಕೆನಾ, ದೆನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಓಕೆ, 10th ಮಾರ್ಕ್ಸ್ ಕಾರ್ಡ್, ಓಕೆನಾ, ದೆನ್ ಪಾಸ್ಪೋರ್ಟ್ ಫೋಟೋ ಸೈನು, ಓಕೆನಾ. ಸೊ ಇಷ್ಟು ಸರ್ಟಿಫಿಕೇಟನ್ನು ನೀವು ರೆಡಿ ಇಟ್ಕೊಳ್ಳಿ, ಓಕೆನಾ. ಇದೆಲ್ಲ ಸೈಜ್ ಕೂಡ ನಾನು ಹೇಳಿದ್ದೀನಿ ನಿಮಗೆ ವಿಡಿಯೋದಲ್ಲಿ, ಓಕೆ, ಹಾಕೊಂಡ್ಬನ್ನಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ನಿಮಗೆ ಈ ವಿಡಿಯೋ ಆದಮೇಲೆ ಅಂತಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆ. ಸೊ ಇವಾಗ ಕ್ಲಿಯರು ಏನಪ್ಪ ಅಂತಂತಂದರೆ ಓನ್ಲಿ 1 ಅಪ್ಲಿಕೇಶನ್, ಓಕೆನಾ, ಓನ್ಲಿ 1 ಅಪ್ಲಿಕೇಶನ್ ಫಾರ್ SNO and NO, clear, okay, and also only 1 fees. ಸೊ ನಿಮ್ಮದು ಪೋಸ್ಟ್ ತೋರಿಸುತ್ತೆ, ನಾನು ನಿಮ್ಗೆ ಹೇಳಿದ್ನಲ್ವಾ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ಬಿಡುತ್ತೆ ಪೋಸ್ಟ್ ನಮ್ಗೆ ಏನೇನು ಅಪ್ಲೈ ಮಾಡಿದ್ದೀರಾ ಅಂತಂತಂದರೆ ANM ಆಗಿರ್ಬೋದು, ನರ್ಸಿಂಗ್ ಆಫೀಸರು, ಇದೆಲ್ಲದೂ ಒಂದರಲ್ಲಿ ಬಂದ್ಬಿಡುತ್ತೆ. ಸೊ ನೀವು ಇನ್ನೊಂದ್ಸರಿ ಫೀಸ್ ಪೇ ಮಾಡಬೇಕಾಗಿಲ್ಲ ಯಾವುದಕ್ಕೆ. ಸೊ ನನಗೂ ಇವತ್ತು ಕ್ಲಿಯರ್ ಆಗಿದ್ದು, ಓಕೆನಾ. ಯಾವುದಕ್ಕೆ ಅಂತಂತಂದರೆ ಇನ್ ಕೇಸ್ ನೀವೇನಾದರೂ ಈ ನರ್ಸಿಂಗ್ ಆಫೀಸರ್ ಕ್ಯಾಡ್ರ್ ಬಿಟ್ಟು ಬೇರೆ ಕ್ಯಾಡ್ರಿಗೆ ಏನಾದ್ರು ಹೋಗ್ತೀರಾ ಅಂತಂತಂದರೆ ಅಲ್ಲಿ ನೀವು ನಿಮ್ಮ ಇದು ಏನು ಆ್ಯಡ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು, ಓಕೆನಾ, ಅಲ್ಲಿ ಪೋಸ್ಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಅಗೇನ್ ಯು ಹ್ಯಾವ್ ಟು ಪೇ ಅನದರ್ ಫೀಸ್. ಬಟ್ ಸೇಮ್ ನರ್ಸಿಂಗ್ ಕ್ಯಾಡ್ರಲ್ಲಿ ಏನಿದೆ, ಬಟ್ ಡೋಂಟ್ ವರಿ, ನಿಮಗೆ 2 ಎಕ್ಸಾಮು ಸಿಗುತ್ತೆ. 2 ಎಕ್ಸಾಮ್ ಅಂದರೆ SNO ಆಗಿರಬಹುದು, NO ಆಗಿರ್ಬೋದು, 2 ಎಕ್ಸಾಮ್ ಕೊಡ್ತಾರೆ, ಓಕೆನಾ. 2 ಎಕ್ಸಾಮ್ ಕೊಡ್ತಾರೆ, ಬಟ್ ನೀವು 2 ಸರಿ ಫೀಸನ್ನು ಪೇ ಮಾಡಬೇಕಾಗಿಲ್ಲ, ಒಂದೇ ಸರಿ ಫೀಸನ್ನು ಪೇ ಮಾಡಿದ್ರೆ ಸಾಕು, ಓಕೆ. ಓನ್ಲಿ 1 ಫೀಸ್ ಆ್ಯಂಡ್ ಓನ್ಲಿ 1 ಅಪ್ಲಿಕೇಶನ್, ಡೋಂಟ್ ವರಿ. ಬಟ್ ಎಲ್ಲಿ ಮಿಸ್ ಮಾಡಬಾರ್ದು ಅಂತಂತಂದರೆ, ಫಸ್ಟ್ ನಾನು ಹೇಳಿದಲ್ವಾ, ಅಪ್ಲಿಕೇಶನನ್ನು ಹಾಕುವಾಗ ಚೂಸ್ ಮಾಡ್ಕೊತೀರಲ್ವಾ, ಓಕೆನಾ, ನಿಮ್ಮದು ಎಕ್ಸ್ಪೀರಿಯೆನ್ಸ್ ಆಮೇಲೆ ಕ್ವಾಲಿಫಿಕೇಷನ್ ಏನು ಚೂಸ್ ಮಾಡ್ಕೊತೀರಾ ಅಲ್ಲೇ ನೀವು ಕರೆಕ್ಟಾಗಿ ಚೂಸ್ ಮಾಡ್ಕೊಬೇಕಷ್ಟೇ, ಓಕೆನಾ. BSc ರೆಗ್ಯುಲರ್ ಮಾಡ್ಕೊಳ್ಳಿ, ಓಕೆ, ಯಾವಾಗಲೂ ರೆಗ್ಯುಲರ್ ಮಾಡ್ಕೊಬೇಕು, ಓಕೆ. ಸೊ ಐ ಹೋಪ್ ದಿಸ್ ವಿಡಿಯೋ ಈಸ್ ಎನಫ್ ಫಾರ್ ಯುವರ್ ನಾಲೆಡ್ಜ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಓಕೆ. ಅರ್ಥ ಆಗಿಲ್ಲ ಅಂತಂತಂದರೆ ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ತುಂಬ ಕಷ್ಟಪಡ್ತಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.